ಎಲ್ಲರಿಗೂ ನಮಸ್ಕಾರ. ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿಸ್ಕೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ. ಅದಕ್ಕೆ ಏನೇನು ಬೇಕು ನೋಡೋಣ. 1 ಕಪ್ ಎಣ್ಣೆ, 1 ಮೊಟ್ಟೆ, 2 ಕಪ್ ಮೈದಾ, 1 ಕಪ್ ಸಕ್ಕರೆ. ಇವಾಗ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ಗೆ ನೀರನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಫಸ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ಇವಾಗ ಸಕ್ಕರೆ ಸ್ವಲ್ಪ ಕರಗಬೇಕು. 1 ಸ್ಪೂನ್ ತೊಗೊಂಡು ಒಂದು ಸ್ವಲ್ಪ ಕರಗಿಸೋಣ. ನೋಡಿ, ಈ ರೀತಿ ಅಲ್ಲಾಡಿಸಿದ್ರೆ ಸಾಕು, ಕರಗುತ್ತೆ. ನಾವೇನು ಬಿಸಿ ಮಾಡೋದು ಬೇಕಾಗಿಲ್ಲ. ನೋಡಿ, ಈ ರೀತಿ ಆಗಿದೆ, ಸಾಕು. ಇಷ್ಟ ಆದರೆ ಇವಾಗ ಇದಕ್ಕೆ 2 ಕಪ್ ಮೈದಾನ ಆ್ಯಡ್ ಮಾಡೋಣ. ನೋಡಿ, 1 ಕಪ್ ಮೈದಾ ಹಾಕಿದ್ದೀನಿ. ಇದಕ್ಕೇ ಮತ್ತೊಂದು ಕಪ್ ಮೈದಾ ಹಾಕ್ತೀನಿ. ನೋಡಿ, 2 ಕಪ್ ಮೈದಾ ಆಯಿತು. ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ನಾವು ಕಲಿಸ್ಕೋಬೇಕು. ಇವಾಗ ಇದಕ್ಕೆ 1 ಮೊಟ್ಟೆನ ಒಡೆದು ಹಾಕೊಳ್ಳೋಣ. ನೋಡಿ, 1 ಮೊಟ್ಟೆ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಫಸ್ಟು ಸ್ಪೂನಲ್ಲಿ ಕಲಿಸ್ಕೊಳ್ಳೋಣ. ನಿಮಗೆ ಇದು ಸ್ಪೂನಲ್ಲಿ ಕಲಸೋಕ್ಕಾಗೋದಿಲ್ಲ ಅಂತಂದರೆ ಕೈಯಲ್ಲೂ ಕೂಡ ಕಲಿಸ್ಕೋಬೋದು. ನೋಡಿ, ಈ ರೀತಿ ಆಗುತ್ತೆ. ಫಸ್ಟ್ ಸ್ಪೂನಲ್ಲಿ ಕಲಸಿ. ನಿಮಗೆ ಸ್ಪೂನಲ್ಲಿ ಕಲಸೋಕ್ಕೆ ಹಿಂಸೆ ಅಂತ ಅಂದರೆ ನೀವು ಕೈಯಲ್ಲೂ ಕಲಿಸ್ಕೋಬೋದು. ಈ ರೀತಿ ಕೈಯಲ್ಲಿ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಕೈಯಲ್ಲಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ಅದಕ್ಕೆ ಬಂದಿದೆ. ಈ ರೀತಿ ಆಗಬೇಕು. ಇದನ್ನು ಇವಾಗ ನಾವು ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ. ಒಂದು ಅರ್ಧ ಗಂಟೆ ಇಟ್ಟರೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಇವಾಗ ನೋಡಿ, ಅರ್ಧ ಗಂಟೆ ಆಗಿದೆ. ಇವಾಗ ತಗೊಂಡು ಇದನ್ನು ನಾವು ಚಪಾತಿ ಒತ್ತುತ್ತೀವಲ್ಲ ಹಾಗೆ ಒತ್ಕೋಬೇಕು. ನೋಡಿ, ಈಗ ಸ್ವಲ್ಪನೇ ತಗೊಂಡು ಅದನ್ನು ರೌಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ಹಸಿಟ್ಟು ಹಾಕ್ಬಾರ್ದು, ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ಹಸಿಟ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಈಗ ಈ ಚಪಾತಿ ಒತ್ತುತ್ತೀವಲ್ಲ ಆ ಥರ ಒತ್ಕೋಬೇಕು. ತುಂಬ ತೆಳುಗೂ ಒತ್ತಬಾರ್ದು, ತುಂಬ ದಪ್ಪಕ್ಕೂ ಒತ್ತಬಾರ್ದು. ತುಂಬ ತೆಳಗೆ ಒತ್ತಿದ್ರೆ ಏನಾಗುತ್ತೆ ಅಂದರೆ ನಾವು ಎಣ್ಣೆಲಿ ಕರೆದಾಗ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ, ಕರಮ್ ಹಾಗೆ ಬರುತ್ತೆ. ತುಂಬ ಗಟ್ಟಿ ಆದರೆ ನಿಮಗೆ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಮಕ್ಕಳಿಗೆಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಂದಕ್ಕೆ ಒತ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ಅದನ್ನು ಮಕ್ಕಳು ಕೂಡ ಈಸಿಯಾಗಿ ತಿನ್ಬೋದು. ನೋಡಿ, ಈ ರೀತಿ ಒತ್ಕೋಬೇಕು. ತುಂಬ ದಪ್ಪಕ್ಕೆ ಒತ್ಕೋಬಾರ್ದು, ತುಂಬ ತೆಳುಗೆ ಒತ್ಕೋಬಾರ್ದು. ಇವಾಗ ಇದನ್ನು ನಾವು ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಸಿಂಪಲಾಗೇ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಸ್ವಲ್ಪನೂ ಅಂಟೋದಿಲ್ಲ, ಏನಿಲ್ಲ, ಫ್ರೀಯಾಗೇ ಇರುತ್ತೆ. ನೋಡಿ, ಈ ರೀತಿ ಆಗಿದೆ. ಈಗ ಇದನ್ನು ಸೈಡಲ್ಲಿ ಕೂಡ ಕಟ್ ಮಾಡ್ಕೋತೀನಿ. ನಾನು ಈ ಶೇಪ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಆ ಥರ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಆಗಿದೆ. ಇದನ್ನು ಒಂದೊಂದೇ ಪೀಸ್ನ ತೊಗೊಂಡು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ಒಂದೊಂದೇ ಪೀಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಗೆ ಹಾಕಿ ಕರಿಬೇಕು. ನೋಡಿ, ಎಣ್ಣೆ ಕಾದಿದೆ. ಒಂದೊಂದೇ ಪೀಸ್ನ ತೆಗೆದು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಒಂದೊಂದೇ ಹಾಕಬೇಕು, ನಾವೆಲ್ಲ ಒಟ್ಟಿಗೆ ಹಾಕಬಾರ್ದು. ನೋಡಿ, ಈ ರೀತಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಅಂಗಡೀಲಿ ದುಡ್ಡು ಕೊಟ್ಟು ತೊಗೊಬಂದು ಬಿಸ್ಕೆಟ್ ತಿನ್ನೋದಕ್ಕಿಂತ ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಮಕ್ಳಿಗೂ ಕೊಡಿ, ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಒಂದು ಪ್ಲೇಟ್ಗೆ ಈಗ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಈ ಬಿಸ್ಕೆಟ್ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಬಿಸ್ಕೆಟ್ ಎಷ್ಟು ಚೆನ್ನಾಗಿದೆ ಅಂತ.
ಥ್ಯಾಂಕ್ ಯು ಫಾರ್ ವಾಚಿಂಗ್.